ನನ್ನ ಕವನದ ಶೀರ್ಷಿಕೆ ಆರೋಗ್ಯ ಮತ್ತು ಆಹಾರ. ಬಹಳ ಸರಳವಾದ ನೇರವಾದ ಕವನ ಇದು. ನೀ ತಿನ್ನುವ ಆಹಾರ ಮಾಡುತ್ತದೆ ದೇಹದ ಮೇಲೆ ಪ್ರಹಾರ. ಹೆಚ್ಚಾಗಿ ಕುಡಿದರೆ ನೀರು, ಚೆನ್ನಾಗಿ ತಿಂದರೆ ನಾರು, ಬರಲ್ಲ ಮೊಳೆ ರೋಗದ ಬೇರು. ಪೈಲ್ಸ್ ಮೊಳೆ ರೋಗದ ಬೇರು. ಸೇವಿಸಿ ಹಸಿರು ತರಕಾರಿ ಮತ್ತು ಹಣ್ಣು, ಚೆನ್ನ ನಿಮ್ಮ ಸ್ನಾಯು ತ್ವಚೆ ಮತ್ತು ಕಣ್ಣು. ಬಿಟ್ಟು ಬಿಡಿ ಹೆಚ್ಚಾಗಿ ಎಣ್ಣೆ ಕರೆದ ತಿಂಡಿಯ, ಕಾಪಾಡಿಕೊಳ್ಳಿ ನಿಮ್ಮಗಳ ಹೃದಯದ ಕಿಂಡಿಯ. ಇದ್ದರೆ ಆಹಾರದಲ್ಲಿ ಶಿಸ್ತು, ನಿಮ್ಮ ಕರುಳು ಎಂದಿಗೂ ಆಗುವುದಿಲ್ಲ ಸುಸ್ತು. ತ್ಯಜಿಸಿ ಅತಿಯಾದ ಮದ್ಯ, ಉಳಿಯಬಹುದೇನೋ ನಿಮ್ಮ ಯಕೃತ್ತು ಸದ್ಯ. ಧೂಮಪಾನ ಅತಿ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತು. ಆದರೂ ಅದನ್ನು ಸೇವಿಸಿ ತಂದುಕೊಳ್ಳುತ್ತೇವೆ ನಮ್ಮೆಲ್ಲರ ಪ್ರಾಣಕ್ಕೆ ಕುತ್ತು. ಅಪಘಾತದಲ್ಲಿ ದಿನವೂ ಹೋಗುತ್ತಿದೆ ಎಷ್ಟೊಂದು ಪ್ರಾಣ, ಆದರೂ ಜನ ಧರಿಸುವುದಿಲ್ಲ ತಲೆಗೆ ಶಿರಸ್ತ್ರಾಣ. ಹೆಚ್ಚಾಗಿ ತಿಂದರೆ ಶರ್ಕರ ಸಕ್ಕರೆ, ಮಧುಮೇಹ ಆಗಬಹುದು ನಿಮ್ಮ ದೇಹಕ್ಕೆ ಬಲು ಅಕ್ಕರೆ. ಕೊನೆಯ ಸಾಲು ಸ್ವಲ್ಪ ಮಾರ್ಮಿಕವಾಗಿವೆ. ಹುಟ್ಟಿದ ದಿನ ಕೊಡುತ್ತಾರೆ ಸೂಜಿ BCG, ಸಾಯುವಾಗ ಮಾಡುತ್ತಾರೆ ECG. ಈ BCG ನಡುವೆ ಆಗುತ್ತದೆ ನಮ್ಮ ಜೀವನ ಪೂರ್ಣ. ಆಗಲಿ 4 ದಿನದ ಈ ಜೀವನ ಅರ್ಥಪೂರ್ಣ. ಧನ್ಯವಾದಗಳು. ಡಾಕ್ಟರ್ ಯೋಗೀಶ್ ಆರ್ ಅವರಿಗೆ ಧನ್ಯವಾದಗಳು. ಮೈಸೂರು ದಸರಾ ಕವಿಗೋಷ್ಠಿ ಉಪಸಮಿತಿಯ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ. ಮೈಸೂರಿನ KR ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಯೋಗೀಶ್ ಆರ್ ಅವರು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಒಲವನ್ನು ಹೊಂದಿರುವಂಥವರು. ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ 14 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ರೋಗಿಗಳಲ್ಲೂ ಕವಿತ್ವವನ್ನು ಹುಡುಕುವ ಸಹೃದಯಿ ವೈದ್ಯರಿವರು. ಇವರಿಗೆ ಇದೀಗ ಗೌರವ ಸಮರ್ಪಣೆ. ಮುಂದೆ ಕವಿತೆಯನ್ನು ವಾಚಿಸಲಿರುವವರು ಶ್ರೀ ಬಾಪು ಕಾಡೆ. ಮುಂದಿನ ಕವಿ ಬಾಪು ಕಾಡೆ. ನನ್ನ ಕವನದ ಶೀರ್ಷಿಕೆ ಆರೋಗ್ಯ ಮತ್ತು ಆಹಾರ. ಬಹಳ ಸರಳವಾದ ನೇರವಾದ ಕವನ ಇದು. ನೀ ತಿನ್ನುವ ಆಹಾರ ಮಾಡುತ್ತದೆ ದೇಹದ ಮೇಲೆ ಪ್ರಹಾರ. ಹೆಚ್ಚಾಗಿ ಕುಡಿದರೆ ನೀರು, ಚೆನ್ನಾಗಿ ತಿಂದರೆ ನಾರು, ಬರಲ್ಲ ಮೊಳೆ ರೋಗದ ಬೇರು. ಪೈಲ್ಸ್ ಮೊಳೆ ರೋಗದ ಬೇರು. ಸೇವಿಸಿ ಹಸಿರು ತರಕಾರಿ ಮತ್ತು ಹಣ್ಣು, ಚೆನ್ನ ನಿಮ್ಮ ಸ್ನಾಯು ತ್ವಚೆ ಮತ್ತು ಕಣ್ಣು. ಬಿಟ್ಟು ಬಿಡಿ ಹೆಚ್ಚಾಗಿ ಎಣ್ಣೆ ಕರೆದ ತಿಂಡಿಯ, ಕಾಪಾಡಿಕೊಳ್ಳಿ ನಿಮ್ಮಗಳ ಹೃದಯದ ಕಿಂಡಿಯ. ಇದ್ದರೆ ಆಹಾರದಲ್ಲಿ ಶಿಸ್ತು, ನಿಮ್ಮ ಕರುಳು ಎಂದಿಗೂ ಆಗುವುದಿಲ್ಲ ಸುಸ್ತು. ತ್ಯಜಿಸಿ ಅತಿಯಾದ ಮದ್ಯ, ಉಳಿಯಬಹುದೇನೋ ನಿಮ್ಮ ಯಕೃತ್ತು ಸದ್ಯ. ಧೂಮಪಾನ ಅತಿ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತು.
ಆದರೂ ಅದನ್ನು ಸೇವಿಸಿ ತಂದುಕೊಳ್ಳುತ್ತೇವೆ ನಮ್ಮೆಲ್ಲರ ಪ್ರಾಣಕ್ಕೆ ಕುತ್ತು. ಅಪಘಾತದಲ್ಲಿ ದಿನವೂ ಹೋಗುತ್ತಿದೆ ಎಷ್ಟೊಂದು ಪ್ರಾಣ, ಅಪಘಾತದಲ್ಲಿ ದಿನವೂ ಹೋಗುತ್ತಿದೆ ಎಷ್ಟೊಂದು ಪ್ರಾಣ, ಆದರೂ ಜನ ಧರಿಸುವುದಿಲ್ಲ ತಲೆಗೆ ಶಿರಸ್ತ್ರಾಣ. ಹೆಚ್ಚಾಗಿ ತಿಂದರೆ ಶರ್ಕರ ಸಕ್ಕರೆ ಮಧುಮೇಹ ಆಗಬಹುದು ನಿಮ್ಮ ದೇಹಕ್ಕೆ ಬಲು ಅಕ್ಕರೆ. ಕೊನೆಯ ಸಾಲು ಸ್ವಲ್ಪ ಮಾರ್ಮಿಕವಾಗಿವೆ. ಹುಟ್ಟಿದ ದಿನ ಕೊಡುತ್ತಾರೆ ಸೂಜಿ BCG, ಹುಟ್ಟಿದ ತಕ್ಷಣ ಕೊಡುತ್ತಾರೆ ಸೂಜಿ BCG, ಸಾಯುವಾಗ ಮಾಡುತ್ತಾರೆ ECG. ಈ BCG ECG ನಡುವೆ ಆಗುತ್ತದೆ ನಮ್ಮ ಜೀವನ ಪೂರ್ಣ. ಈ BCG ECG ನಡುವೆ ಆಗುತ್ತದೆ ನಮ್ಮ ಜೀವನ ಪೂರ್ಣ. ಆಗಲಿ 4 ದಿನದ ಈ ಜೀವನ ಅರ್ಥಪೂರ್ಣ. ಧನ್ಯವಾದಗಳು. ಡಾಕ್ಟರ್ ಯೋಗೀಶ್ ಆರ್ ಅವರಿಗೆ ಧನ್ಯವಾದಗಳು. ಮೈಸೂರು ದಸರಾ ಕವಿಗೋಷ್ಠಿ ಉಪಸಮಿತಿಯ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ. ಮೈಸೂರಿನ KR ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಯೋಗೀಶ್ ಆರ್ ಅವರು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಒಲವನ್ನು ಹೊಂದಿರುವಂಥವರು. ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ 14 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ರೋಗಿಗಳಲ್ಲೂ ಕವಿತ್ವವನ್ನು ಹುಡುಕುವ ಸಹೃದಯಿ ವೈದ್ಯರಿವರು. ಇವರಿಗೆ ಇದೀಗ ಗೌರವ ಸಮರ್ಪಣೆ. ಮುಂದೆ ಕವಿತೆಯನ್ನು ವಾಚಿಸಲಿರುವವರು ಶ್ರೀ ಬಾಪು ಕಾಡೆ. ಮುಂದಿನ ಕವಿ ಬಾಪು ಕಾಡೆ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.